ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕೇಂದ್ರೀಯ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ ಕೆಪಿಸಿಸಿಯ ಅಧ್ಯಕ್ಷರು ಶಾಸಕರು ಆದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ 15 ಕಡೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸತತ 4 ಗಂಟೆಗಳಿಂದ ಪರಿಶೀಲನೆ ನಡೀತಾ ಇದೆ. ಡಿ.ಕೆ. ಸಹೋದರರ ವಿಚಾರಣೆ ನಡೀತಾ ಇದೆ. ಅಕ್ರಮ ಹಣ ಸಂಪಾದನೆ, ಹಣ ವರ್ಗಾವಣೆಯ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಬೆಳಗ್ಗೆ 6 ಗಂಟೆಯಿಂದ ಈ ರೇಡನ್ನು ಶುರು ಮಾಡಿದ್ದಾರೆ ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಬ್ರೇಕಿಂಗ್ ನ್ಯೂಸ್. ಡಿ.ಕೆ. ಶಿವಕುಮಾರ್ ಅವರ ಬದುಕಲ್ಲಿ ಕಳೆದ 1 ವರ್ಷದಿಂದ ಲಾಸ್ಟ್ ಆಗಸ್ಟಿಂದ 2019 ಆಗಸ್ಟರಿಂದ ಈಗ ಅಕ್ಟೋಬರ್ 2020 ಹಲವಾರು ಬೆಳವಣಿಗೆಗಳು ನಡೆದೋಯ್ತು. ಇವತ್ತು ಬೆಳಗ್ಗೆ ನೋಡಿ, ಒಂದಲ್ಲ ಎರಡಲ್ಲ 15 ಕಡೆ ರೇಡು, ಒಬ್ಬರಲ್ಲ ಇಬ್ಬರಲ್ಲ 60 ಜನ ಆಫೀಸರ್ಸ್ಗಳು. ಡಿ.ಕೆ. ಬ್ರದರ್ಸ್ಗೆ ಸಿಬಿಐ ಈ ಮೂಲಕ ಬಿಗ್ ಶಾಕ್ ಕೊಟ್ಟಿದೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ಹಣ, ಆಸ್ತಿ, ದಾಖಲೆ ಪತ್ರಗಳಿಗಾಗಿ ಪರಿಶೀಲನೆ ನಡೀತಾ ಇದೆ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿರುವಂತಹ ಸದಾಶಿವನಗರದ ಒಂದು ದೊಡ್ಡ ಬಂಗಲೆ, ಅಫ್ಕೋರ್ಸ್ ಅವರ ಮನೆ, ಡಿ.ಕೆ. ಶಿವಕುಮಾರ್ ಅವರ ನಿವಾಸ. ಅಲ್ಲೇ ಹತ್ತಿರದಲ್ಲೇ ಇದೆ ಅವರ ಸಹೋದರ, ಬೆಂಗಳೂರು ಗ್ರಾಮಾಂತರ ಭಾಗದ ಸಂಸದ ಡಿ.ಕೆ. ಸುರೇಶ್ ಅವರ ಮನೆ ಕೂಡ. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿಬ್ಬರದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಅಲ್ಲೇ ಇದ್ದಾರೆ. ಪರಿಶೀಲನೆ ನಡೀತಾ ಇದೆ. ಕಂಪ್ಯೂಟರ್ಗಳಲ್ಲಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಮುಂದುವರೆದಿದೆ ಅಣ್ಣ ತಮ್ಮಂದಿರಿಬ್ಬರ ವಿಚಾರಣೆ ಕೂಡ. ನೀವು ನೋಡ್ತಿದ್ದೀರಿ, ಮಹತ್ತರವಾದಂತಹ ಬೆಳವಣಿಗೆ ಈ ಸಂದರ್ಭದಲ್ಲಿ. ಡಿ.ಕೆ. ಮನೆ ಮೇಲೆ ಸಿಬಿಐ ರೇಡ್ನಿಂದ ಪಾಲುದಾರರಿಗೆ ಈಗ ಶಾಕ್ ಆಗ್ತಾ ಇದೆ. ಡಿ.ಕೆ.ಶಿ ನಿವಾಸದತ್ತ ಓಡೋಡ್ ಬಂದಿದ್ದಾರೆ ಪಾಲುದಾರರು ಕೂಡ. ಡಿ.ಕೆ.ಶಿ ಆಪ್ತ ವಿನಯ್ ಕಾರ್ತಿಕ್ ಬಂದಿದ್ದಾರೆ. ಡಿ.ಕೆ.ಶಿ ಜೊತೆಗೆ ವ್ಯವಹಾರಿಕ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅವರು. ಡಿ.ಕೆ. ಜೊತೆ ವ್ಯವಹಾರ ಹೊಂದಿದ್ದಾರೆ ವಿನಯ್ ಕಾರ್ತಿಕ್. ಬ್ರೇಕಿಂಗ್ ನ್ಯೂಸ್. ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು ಅವರೆಲ್ಲರಿಗೂ ಕೂಡ ಡವಡವ ಶುರುವಾಗಿದೆ. ಡಿ.ಕೆ.ಶಿ ಜೊತೆಗೆ ವ್ಯಾವಹಾರಿಕ ಪಾಲುದಾರಿಕೆಯನ್ನು ಹೊಂದಿದ್ರಲ್ಲ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳು, ಅದರಲ್ಲಿ ವಿನಯ್ ಕಾರ್ತಿಕ್ ಒಬ್ಬರು. ಸೊ ಹಾಗಾಗಿ ಇದೀಗ ಡಿ.ಕೆ.ಶಿ ಮನೆ ಹತ್ರ ಬಂದಿದ್ದಾರೆ ಅವರ ಆಪ್ತ ವಿನಯ್ ಕಾರ್ತಿಕ್ ಅನ್ನೋದು ಈ ಕ್ಷಣ ಸಿಕ್ಕಿರುವಂಥ ಮಾಹಿತಿ. ಯಾಕೆ ಈ ಸಂದರ್ಭದಲ್ಲಿ ಮಹತ್ತರವಾದಂಥ ಬೆಳವಣಿಗೆ ಅಂತ ಆಗಲೇ ಕೋಟ್ ಮಾಡಿದೆ ಒಂದು ಲೈನ್, ಅಂದರೆ ಈಗ ಬರ್ತಿದೆ ನೋಡಿ ಯಾಕೆ ಅಂತ. ಡಿ.ಕೆ.ಶಿ ಮನೆ ಮೇಲೆ ಸಿಬಿಐ ರೇಡ್ ವಿಚಾರ. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ಇನ್ನು 1 ತಿಂಗಳಲ್ಲಿ ಬೈ ಎಲೆಕ್ಷನ್ ನಡೆದೋಗಿರುತ್ತೆ, ರಿಸಲ್ಟಿಗೆ ವೆಯ್ಟ್ ಮಾಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ರೇಡ್ ಆಗಿದೆ. ಪ್ರತೀಕಾರಕ್ಕಾಗಿ ಈ ರೀತಿಯ ಸಿಬಿಐ ರೇಡ್ ನಡೆದಿದೆ. ಸಾರ್ವಜನಿಕರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿದ್ದೀರಾ ಸಿದ್ದರಾಮಯ್ಯನವರ ಟ್ವೀಟ್. ಬಿಜೆಪಿ ಇಂಡಿಯಾ ಅವರಿಗೆ ಕೋಟ್ ಮಾಡಿ, ಹ್ಯಾಸ್ ಆಲ್ವೇಸ್ ಟ್ರೈ ಟು ಇಂಡಲ್ಜ್ ಇನ್ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಅಂಡ್ ಮಿಸ್ಲೀಡ್ ಪಬ್ಲಿಕ್ ಅಟೆನ್ಷನ್ ಅಂತ ಮೆನ್ಷನ್ ಮಾಡ್ತಾರೆ. ದ ಲೇಟೆಸ್ಟ್ ಸಿಬಿಐ ರೇಡ್ ಆನ್ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಅಂತ ಆ ಟ್ವೀಟ್ನಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಈ ತರಹದ ಪಾಲಿಟಿಕ್ಸನ್ನು ಮಾಡ್ತಿದ್ದಾರೆ. ಈ ಸರದಲ್ಲಿ ಇದು ಬಂತಲ್ಲ, ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ಹೊತ್ತಿದ್ದಾರೆ. ಅವರು ಟ್ವೀಟ್ ಮಾಡಿದ್ದಾರೆ, ದ ಗೇಮ್ ಆಫ್ ಓಕೆ ರೈಟ್, ಮೋದಿ ಯಡಿಯೂರಪ್ಪನವ್ರ ಗೌರ್ಮೆಂಟು, ಬಿ ಜೆ ಪಿ ಏನೇನು ಮಾಡ್ತಾ ಇದೆ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ತಮ್ಮ ಟ್ವೀಟನ್ನು ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್, ಬಿಕಾಸ್ ಮೊನ್ನೆ ತಾನೇ ಕರ್ನಾಟಕಕ್ಕೆ ಬಂದು ಹೋದರು, ಆ ಸಂದರ್ಭದಲ್ಲೂ ಕೂಡ ಮಾತಾಡಿದರು. ಇದೀಗ ಮತ್ತೆ ಟ್ವೀಟ್ ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ. ಪದೇ ಪದೇ ದಾಳಿ ಆಗ್ತಿರೋದು ರಾಜಕೀಯ ಪ್ರೇರಿತ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಎಂ ಆಂಜನಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದ್ದಲ್ಲದೆ ಇನ್ನೇನಾಗಬೇಕು ಅಂತ ನನ್ನ ಪ್ರಶ್ನೆ. ಉಪಚುನಾವಣೆಗೂ ಇದಕ್ಕೆ ನೇರವಾದಂಥ ಸಂಬಂಧ ಇದೆ. ಇದು ಕಾನೂನಾತ್ಮಕವಾದಂಥ ಕ್ರಮ ಅಲ್ಲ, ಇದು ರಾಜಕೀಯ ಪ್ರೇರಿತವಾದಂಥ ಕ್ರಮ. ರಾಜಕೀಯ ಒತ್ತಡಕ್ಕೆ ಮಣಿದು ಸಿಬಿಐನವರು ಈ ಕ್ರಮವನ್ನು ಜರುಗಿಸಿದ್ದಾರೆ. ಇದು ಖಂಡನೀಯ.
ಇದು ಕೋರ್ಟ್ನಲ್ಲಿ ನೀಡಿರುವಂಥ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಸೂಕ್ತವಾದಂಥ ಕ್ರಮ ನಾವು ಕೋರ್ಟ್ನಲ್ಲೇ ಜರುಗಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅಲ್ಲ, ಮಾಡ್ಲಿಕ್ಕಾಗಲ್ಲ. ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ನಾನು 24-25 ವರ್ಷ ಹೈಕೋರ್ಟ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ನಾನೊಬ್ಬ ಹಿರಿಯ ವಕೀಲ. ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಇಳಿತದೆ ಒಂದು ರಾಜಕೀಯ ಅಂತ ಹೇಳೋದು ನನಗೆ ನಂಬಲಿಕ್ಕೆ ಆಗ್ತಾ ಇದೆ. ಹೌದು, ಈಗ ಕೋರ್ಟ್ನಲ್ಲಿ ಇರುವಂತ ತಡೆಯಾಜ್ಞೆದ ಅರ್ಥ ಏನು? CBI ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಕ್ರಮ ಜರುಗಿಸ್ತದೆ. ಅದರಲ್ಲಿ ಮುಖ್ಯವಾದಂಥದ್ದು ಏನಂತ ಹೇಳಿದ್ರೆ, ಒಂದು ರಾಜ್ಯದ ಒಳಗಡೆ ಅವ್ರು ಪ್ರವೇಶ ಮಾಡಿ ತನಿಖೆ ನಡೆಸಬೇಕಂದ್ರೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಆ ಅನುಮತಿಯನ್ನು ಕೊಟ್ಟಿರೋದನ್ನ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆನಲ್ಲಿ ಕೋರ್ಟ್ ಹೇಳ್ತಾರೆ ಡೂ ನಾಟ್ ಪರ್ಸಿಪಿಟೇಟ್ ಅಂತ ಹೇಳಿದ್ರೆ ಅರ್ಥ ನನಗಾಗೋ ಅರ್ಥ ಅಂತ ಹೇಳಿದ್ರೆ ಈ ಕ್ರಮ ಅವ್ರು ಜರುಗಿಸಬಾರ್ದು. ಕೋರ್ಟ್ನಲ್ಲಿ ಹೋಗಿ ಅದನ್ನು ತೆರವುಗೊಳಿಸಿ ಕೋರ್ಟ್ನ ಅನುಮತಿ ತಗೊಂಡು ಏನು ಬೇಕಾದ್ರೆ ಈಗ ಮುಕ್ತವಾದಂಥ ತನಿಖೆಗೆ ಯಾರು ಕೂಡ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಮಾಡಲಿ, ನ್ಯಾಯಬದ್ಧವಾದಂಥ ತನಿಖೆಗೆ ನಾವು ಬೇಡ ಅಂತೀಗ ಮಾಡಬೇಕು. ನ್ಯಾಯಬದ್ಧವಾಗಿ ತನಿಖೆ ಮಾಡಿ. ರಾಜಕೀಯ ಪ್ರೇರಿತವಾಗಿ ಚುನಾವಣೆಗೆ ನೇರವಾದಂಥ ಸಂಬಂಧ ಇರುವಂಥ ಸಂದರ್ಭದಲ್ಲಿ ಇದು ಮಾಡ್ತಾ ಇದ್ದಾರೆ. 25/9 ಸರ್, ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಮಗೆ ಗೊತ್ತಿರೋ ಹಂಗೆ ಮಾಹಿತಿ ಇರೋ ಪ್ರಕಾರ ಒಂದೇ ಒಂದು ಪ್ರಕರಣ ಇದೆ. ಆ ಪ್ರಕರಣದ ಈ ಅನುಮತಿ ಕೊಟ್ಟಿರುವಂತ ಪ್ರಕರಣ, ಅದು ಪ್ರಕರಣ ಅಂತ ಇದೆ. ಯಾವ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದ್ರೆ ನಾನು FIR ದಾಖಲಾದ್ಮೇಲೆ ಬರ್ಬೇಕು ಅವರು ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದಿರೋದಕ್ಕೆ ಅನುಮತಿ ಏನು ಕೊಟ್ಟಿದ್ದಾರೆ ಸರ್ಕಾರ, ಅದ್ರ ವಿರುದ್ಧ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಅದಕ್ಕೊಂದು ಗೌರವ ಕೊಡೋದು ಬೇಡವಾ? CBI ಪ್ರೊಸೀಡಿಂಗ್ಸ್ಗೆ ಕಂಪ್ಲೀಟ್ ಆಗಿ ತಡೆಯಾಜ್ಞೆ ತಗೊಂಡಿದ್ರಿ. CBI ಪ್ರೊಸೀಡಿಂಗ್ಸ್ ತಡೆಯಾಜ್ಞೆ ಅಲ್ಲ. CBI ರಾಜ್ಯದ ಒಳಗಡೆ ಬರ್ಬೇಕಂದ್ರೆ ಕಾನೂನು ಅಡಿನಲ್ಲಿ ಒಂದು ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಅದು ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿದೀವಿ. ಇದನ್ನ ಕೊಟ್ಟಿರೋದು ರಾಜ್ಯ ಸರ್ಕಾರ ಸ್ವಪ್ರೇರಿತವಾಗಿ ಕೊಟ್ಟಿದ್ದಾರೆ. ಇದು CBI ಕೇಳಿರೋದಲ್ಲ ಅಂತ ಹೇಳಿದೀವಿ. DK ಶಿವಕುಮಾರ್ ಅವರು ಕಳೆದ 3 ದಿನದಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್. ಹೌದು, 3 ದಿನ ಅಲ್ಲ, 1 ವಾರದಿಂದ. ಎಷ್ಟು ಕಡೆ ಟೋಟಲ್ ಎಷ್ಟು ಕಡೆ ಅಂತ ಅದು ನನಗೆ ಗೊತ್ತಿಲ್ಲ. ಸರ್, one in national media in English. Sir, sir, today there's been CBI raid on ಏನು CBI ಆಯಿತು, ED ಆಯಿತು, ಈ ಥರ ಇದಂತೆಲ್ಲ ಮಾಡ್ತಾನೆ ಇದ್ದಾರೆ. ಇವತ್ತು ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ ಮುಂಚೂಣಿಯಲ್ಲಿ ಇವರು ಪ್ರತಿಷ್ಠೆಯಾಗಿ ನಾವು ಕಾಂಗ್ರೆಸ್ ಪಕ್ಷ ತಗೊಂಡಿದೆ. ಅದಕ್ಕೆ ಏನಂತಂದರೆ ಅವರ ಇದನ್ನು ಡಿಸ್ಟರ್ಬ್ ಮಾಡಬೇಕು ಇದು ಅನ್ನೋ ದೃಷ್ಟಿ ಇಟ್ಕೊಂಡು ಬೇಕು ಅಂತಲೇ ಇದು ವಿರೋಧ ಪಕ್ಷದವರು, ಅದರಲ್ಲೂ BJPಯವರೇ ಮೇಜರ್ ಆಗಿ ಇದನ್ನು ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಬಲವಾದ ನಂಬಿಕೆ. ಮತ್ತು ಮಾಡ್ತಾ ಇರೋದು ಅವರು ಹಂಗೆ ಅನಿಸ್ತಾ ಇದೆ. ಹೌದು, ಕರೆಕ್ಟ್. ಚುನಾವಣೆ ಮುಂದಿಟ್ಕೊಂಡು ಡಿಸ್ಟರ್ಬ್ ಮಾಡಬೇಕು ಅಂತಾನೆ ಇದನ್ನು ಪರ್ಪಸ್ ಆಗಿ ಮಾಡ್ತಾ ಇದ್ದಾರೆ. ಈಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, DKಶಿ ಮನೆ ಮೇಲೆ CBI ರೇಡ್ಗೆ ಕಾರಣ ಏನು? ಇಂಧನ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಣ ದುರುಪಯೋಗದ ಆರೋಪ, ಸಾರ್ವಜನಿಕ ಹಣದ ದುರುಪಯೋಗ ಆರೋಪದಲ್ಲಿ ರೇಡ್ ನಡೆದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಇಂಧನ ಸಚಿವರಾಗಿದ್ದು ಎಲ್ಲರಿಗೂ ಗೊತ್ತೇ ಗೊತ್ತು. ಪವರ್ಫುಲ್ ಮಿನಿಸ್ಟರ್ ಆಗಿದ್ದು. ಸೋಲಾರ್ ಟೆಂಡರ್ಗೆ ಕಿಕ್ ಬ್ಯಾಕ್ ಆರೋಪ ಎದುರಿಸ್ತಿದ್ದಾರೆ. ಎನರ್ಜಿ ಕಾಂಟ್ರಾಕ್ಟ್ಗಳಿಂದ ಬಂದಿದ್ದಂಥ ಕಿಕ್ ಬ್ಯಾಕ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ಕಲೆ ಹಾಕಿದ್ರು IT ಮತ್ತು ED, ಆದಾಯ ತೆರಿಗೆ ಮತ್ತು ಜಾರಿ ನಿರ್ದೇಶನಾಲಯ, IT ಆ್ಯಂಡ್ ED. ಆ ಸಾಕ್ಷಿಗಳನ್ನು CBIಗೆ ಹಸ್ತಾಂತರಿಸಿತ್ತು IT ಮತ್ತು ED ಅವರಿಬ್ಬರು ಕೂಡ. ಈ ಕಿಕ್ ಬ್ಯಾಕ್ ಸಂಬಂಧ ತನಿಖೆಗೆ ಸರ್ಕಾರದ ಪರವಾನಗಿ ಕೇಳಿತ್ತು. CBI ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ನಡೀತಾ ಇದೆ ಈ ರೇಡ್. ಬ್ರೇಕಿಂಗ್ ನ್ಯೂಸ್. ನಾಯಕರು ಉಪಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ಪಿತೂರಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಅದರ ಕಾರಣ ಏನು ಅನ್ನೋದಕ್ಕೆ ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈಗ DK ಶಿವಕುಮಾರ್ ಅವರು KPCC ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಅವ್ರಿಗೆ ಖಾತ್ರಿ ಆಗಿದೆ. RR ನಗರ ಮತ್ತೆ ನಮ್ಮ ಶಿರಾ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ತೀವಿ. ಆ ಹಿನ್ನೆಲೆಯಲ್ಲಿ ಅದನ್ನು ಇವತ್ತು ಮಾಡಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದೆ. ಪ್ರತಿಯೊಬ್ಬ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇದು ಕೇವಲ ರಾಜಕೀಯ ಪ್ರೇರಿತ. DK ಶಿವಕುಮಾರ್ ಅವರ ಮನೆ ಹತ್ರ ತುಂಬ ಜನ ಬರ್ತಿದ್ದಾರೆ, ಒಂದಷ್ಟು ಜನ ಮಾಧ್ಯಮಗಳಿಗೆ ಮಾತಾಡ್ತಿದ್ದಾರೆ. ಇದು ಉಪಚುನಾವಣೆಯ ಸಂದರ್ಭ, ಆಡಳಿತ ಪಕ್ಷದವರಿಗೆ ಸೋಲ್ತೀವಿ ಅನ್ನೋ ಖಾತ್ರಿಯಾಗಿದೆ, ಹಾಗಾಗಿ ಹಿಂಗೆ ಮಾಡಿಸ್ತಿದ್ದಾರೆ. ಇದು ರಾಜಕೀಯ ಪ್ರೇರಿತ, ಇದು ಪಿತೂರಿ ಮಾಡಿ ಈ ಥರ ನಡೀತಾ ಇದೆ. ಒಂದಷ್ಟು ಅವ್ರವ್ರದ್ದೇ ಆದಂಥ ಹೇಳಿಕೆಗಳನ್ನು ಎಲ್ಲರೂ ಕೂಡ ಕೊಡ್ತಿದ್ದಾರೆ. ಮೀನ್ ವೈಲ್ ಇದು ಯಾಕೆ ನಡೀತಾ ಇದೆ ಈ ರೇಡು, ಯಾಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತು, ಇದು ಅವರು ಇಂಧನ ಸಚಿವರಾದಂಥ ಸಂದರ್ಭದಲ್ಲಿ
ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವ ಸಂಬಂಧ ತನಿಖೆಗೆ ಸರ್ಕಾರದ ಪರವಾನಗಿ ಕೇಳಿತ್ತು. ಅದಾದ ನಂತರ CBI ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ತು. ಕೂಡಲೇ ಈ ರೇಡನ್ನು ನಡೆಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ 15 ಕಡೆ 60 ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಇದಕ್ಕೆ ಮೊದಲನೇದಾದ ಕ್ರಮ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಅವ್ರಿಗೆ CBIನವ್ರಿಗೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕು. ಆ ಅನುಮತಿಯನ್ನು ಕೊಟ್ಟಿರುವಂತಹ ಕ್ರಮವನ್ನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಸಲ್ಲಿಸಿ ಅದರಲ್ಲಿ ಒಂದು ತಡೆಯಾಜ್ಞೆ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಹೈಕೋರ್ಟ್ ಅಂತ ಹೇಳಿದ್ರೆ, ಯಾವುದೇ ಡು ನಾಟ್ ಪರ್ಸಿಪಿಟೇಟ್ ಅಂದ್ರೆ ಯಾವುದೇ ಒಂದು ಕ್ರಮವನ್ನು ಇದರ ಆಧಾರಿತವಾಗಿ ನಡೆಸಬೇಡಿ ಅಂತ ಹೇಳ್ತಾರೆ. ಆ ಆರ್ಡರ್ನ ಕೂಡ ಎಕ್ಸ್ಟೆನ್ಷನ್ ಕೂಡ ಆಗಿದೆ. ಈಗ ಅಂತ ಒಂದು ಸಂದರ್ಭದಲ್ಲಿ ಈ ದಾಳಿ ನಡೆಸೋದು ಇದು ರಾಜಕೀಯ ಪ್ರೇರಿತವಾದದಂತೆ ಇನ್ನೇನಾಗ್ಬೇಕು ಅಂತ ನನ್ನ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸೌಮ್ಯ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇದು ಕಾಕತಾಳೀಯನ? ಒಂದ್ ಕಡೆ ಎಲೆಕ್ಷನ್ ಇದೆ, ಇನ್ನೊಂದ್ ಕಡೆ ರೇಡ್ ಆಗೋಯ್ತು ಅಂತ ಅನ್ಕೋಬೇಕಾ, ಇಲ್ಲ ಬೇರೆ ಬೇರೆ ನಾಯಕರು ಹೇಳ್ತಿರೋ ಹಾಗೆ ಇದು ರಾಜಕೀಯ ಪ್ರೇರಿತ ಅಂತ ಅನ್ಕೋಬೇಕಾ? ಏನು ಎಕ್ಸಾಕ್ಟ್ಲಿ ರೀಸನ್ ಏನು? ಕಾಂಗ್ರೆಸ್ ನಾಯಕರು ಅಂತೂ ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ. ಈಗಷ್ಟೇ KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅವರು ಮಾತಾಡಿದ್ರು. ಅವರು ಹೇಳಿದ್ರು ಇದು ಶಿವಾಜಿನಗರ ಮತ್ತು RR ನಗರ ಎರಡೂ ಕಡೆ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಬಿಜೆಪಿಗೂ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲೇ ಈ ರೇಡ್ ಅನ್ನ ಮಾಡಿಸಿದ್ದಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಕ್ಲಿಯರೆನ್ಸ್ ಕೊಡದಲೇ ಈ ಒಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ. ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ನಡೆದಂತಹ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ, ವಿಜಯೇಂದ್ರ ಅವ್ರ ಮೇಲೆ ತನಿಖೆ ಮಾಡಿ, CM ರಿಸೈನ್ ಮಾಡಿ ಅಂತ ಎಲ್ಲ ನಾವು ಕಾಂಗ್ರೆಸ್ನವರು ಹೇಳಿದ್ವಿ. ಈ ಒಂದು ಒತ್ತಾಯ ಅವ್ರ ಮೇಲೆ ಬಹುಶಃ ಅವ್ರ ಮೇಲೆ ಹೆಚ್ಚಿನ ಒತ್ತಡವನ್ನ ಹಾಕಿದೆ ಬಿಜೆಪಿ ಅವ್ರ ಮೇಲೆ. ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಒಂದು ರೇಡ್ ಮಾಡಿಸೋ ಮೂಲಕ ಕಾಂಗ್ರೆಸ್ ಅನ್ನ ಮತ್ತಷ್ಟು ಬಲಹೀನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಅಂತ. ಆದ್ರೆ ಯಾವುದೇ ರೀತಿ ನಾವಿದಕ್ಕೆ ಬಗ್ಗೋದಿಲ್ಲ. ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ DKC ಮತ್ತು DK ಸುರೇಶ್ ಅವರ ಜೊತೆ ಅವರ ಬೆಂಬಲಕ್ಕೆ ನಿಂತಿದೆ ಅನ್ನೋ ಮಾತನ್ನ ಸಲೀಂ ಅವರು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಆರಂಭದಿಂದಲೂ ಆ ಒಂದು ಟೋನ್ ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನವರು ನೇರವಾಗಿ ಅದೇ ಆರೋಪವನ್ನ ಮಾಡ್ತಾ ಇರೋದ್ರಿಂದ ಮುಂದೆ ಏನಾಗುತ್ತೆ, ಯಾವೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಅನ್ನೋದ್ರ ಮೇಲೆ ಇದರ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬಹುದು ಹರೀಶ್. ಓಕೆ, ರೇಡಿಂಗ್ ಪ್ರೋಸೆಸ್ ಎಲ್ಲಿಗೆ ತನಕ ಬಂತು, ಏನ್ ನಡೀತಿದೆ ಅಲ್ಲಿ? ಈಗ ಸದ್ಯಕ್ಕೆ ಅಧಿಕಾರಿಗಳೇನು DKC ಮತ್ತು DK ಸುರೇಶ್ ಇಬ್ಬರ ಮನೆ ಒಳಗೂ ಇದ್ದಾರೆ. ಅವರು ಒಳಗೆ ತನಿಖೆಗಳನ್ನ ನಡೆಸ್ತಾ ಇದ್ದಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟ ದಾಖಲೆಗಳು ಅಂದ್ರೆ ಅವ್ರ ಹತ್ರ ಯಾವೆಲ್ಲ ಸಾಕ್ಷ್ಯಾಧಾರಗಳಿದೆ, ಈ ಕಿಕ್ ಬ್ಯಾಕ್ ಮನಿಯನ್ನೇ ಪ್ರಮುಖವಾಗಿ ಮುಂದಿಟ್ಕೊಂಡು ಮಾಡಿರುವಂತಹ ರೇಡ್ ಇದು. ಸೊ ಪಬ್ಲಿಕ್ ಮನಿ ಮಿಸ್ಯೂಸ್ ಆಗಿದೆ ಅನ್ನುವಂತ ಒಂದು ಆರೋಪ. ಸೊ ಹಾಗಿದ್ರೆ ಆ ಸಂದರ್ಭದಲ್ಲಿ ಯಾವೆಲ್ಲ ಆಸ್ತಿ ಪಾಸ್ತಿಗಳನ್ನ ಕೊಳ್ಳಲಾಯಿತು ಅಥವಾ ಹೊಸದಾಗಿ ಒಂದು ವಿಲೇವಾರಿಯನ್ನ ಮಾಡ್ಲಾಯ್ತು, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಏನೇನಿದೆ ಮನೆಯಲ್ಲಿ ಅದರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ತನಿಖೆ ನಡೀತಾ ಇದೆ. ಜೊತೆಗೆ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಅವರಿಗೆ ಸಮಾಧಾನ ಆಗುವಂತಹ ಸಾಕ್ಷ್ಯಾಧಾರಗಳು ಸಿಗೋವರೆಗೂ ಈ ಒಂದು ರೇಡ್ ಕಂಟಿನ್ಯೂ ಆಗುತ್ತೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಎರಡೂ ಮನೆಗಳಲ್ಲಿ ಸದಾಶಿವನಗರದ DK ಶಿವಕುಮಾರ್ ಮತ್ತು DK ಸುರೇಶ್ ಎದುರು ಬದ್ರೆ ಇರುವಂತಹ ಮನೆಗಳಿವು. ಎರಡೂ ಮನೆಗಳಲ್ಲಿ ತುಂಬಾ ಬ್ಯುಸಿಯಾಗಿನೇ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಮತ್ತೆ ಮುಂದಿನ ಸುದ್ದಿಲಿ ಬರ್ತೀವಿ, ಮತ್ತಷ್ಟು ಮಾಹಿತಿ ಡೆವಲಪ್ಮೆಂಟ್ಸ್ ಬಗ್ಗೆ ಪಡ್ಕೋತಾನೆ ಹೋಗ್ತೀವಿ. ಮೀನ್ ವೈಲ್ ಎಲ್ಲ ಮಾಹಿತಿಯನ್ನು ಕೂಡ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೋಬಹುದು. kannada.news18.com ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಕ್ಷಣದ ಅಪ್ಡೇಟ್ ನಿಮಗೆ ಸಿಗ್ತಾನೆ ಇರುತ್ತೆ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತು.